ಲೋಕಸಭಾ ಚುನಾವಣೆಗೆ ಈಗಾಗಲೇ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಸಾಕಷ್ಟು ತಯಾರಿಯಲ್ಲಿದೆ. ಇವತ್ತಷ್ಟೇನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕುಮಾರಸ್ವಾಮಿ ಅವರು ಹಾಗೂ ದೇವೇಗೌಡರು ಈಗಾಗಲೇ ಭೇಟಿ ಕೂಡ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಜೆಡಿಎಸ್ಗೆ ರಾಜ್ಯದಲ್ಲಿ ಎಷ್ಟು ಸೀಟ್ಗಳನ್ನು ಸಿಗಬಹುದು ಅಂತ ಒಂದಷ್ಟು ಗೊಂದಲ ಕೂಡ ಇದೆ. ಈಗಿರುವಂತಹ ಪ್ರಸ್ತುತ ಅಂದರೆ ಎಷ್ಟು ಸೀಟ್ಗಳನ್ನು ಕೊಡ್ಬೋದು ಅಂತ ನಮ್ಮ ಜೊತೆಗೆ ಪರಿಷತ್ ಸದಸ್ಯರಾದಂತಹ ಶರವಣ ಅವರು ಇದ್ದಾರೆ. ಅವ್ರ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತೀನಿ. ಸರ್, ಈಗ ಜೆಡಿಎಸ್ಗೆ ರಾಜ್ಯದಲ್ಲಿ ಬಿಜೆಪಿ ಎಷ್ಟು ಕ್ಷೇತ್ರವನ್ನು ಬಿಟ್ಕೊಡುವಂಥ ಸಾಧ್ಯತೆಗಳಿದೆ ನಿಮಗಿರುವಂಥ ಅನ್ನೋದು ಪ್ರಕಾರ? ಇಲ್ಲಿ ನಮ್ಮ ಉದ್ದೇಶ ಇರತಕ್ಕಂಥದ್ದು ಜೆ ಡಿ ಎಸ್ಗೆ ಎಷ್ಟು ಸೀಟು, ಬಿ ಜೆ ಪಿಗೆ ಎಷ್ಟು ಸೀಟು ಅನ್ನೋದು ಇಲ್ಲಿ ಪ್ರಶ್ನೆ ಬರಲ್ಲ. ನಮ್ಮ ಎದುರಾಳಿ ಯಾರು? ಕಾಂಗ್ರೆಸ್ಸು. ಇವತ್ತು ಈ ಕಾಂಗ್ರೆಸ್ನ ದುರಾಡಳಿತವನ್ನು ಜನ ಮೆಟ್ಟಿ ನಿಂತಿದ್ದಾರೆ. ಇವತ್ತು ಅವರ ಈ ವಿರೋಧ ಏನು ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರ ಏನು ಬಂದು 6 ತಿಂಗಳಾದರೂ ಕೂಡ ಈ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಯಾವುದೇ ವಾರಂಟಿ ಇಲ್ಲದೆ ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥದ್ದನ್ನು ಜನ ಇಡೀ ಶಾಪ ಆಗ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದ ನಮ್ಮ ಉದ್ದೇಶ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿರತಕ್ಕಂಥದ್ದು ಮತ್ತು ಅವರ ಒಂದು ಪಕ್ಷದ ಹಿರಿಯ ನಾಯಕರು ಅಮಿತ್ ಶಾ ಅವರಿರಲಿ, ನಡ್ಡಾ ಅವರಿರಲಿ, ಇವರೆಲ್ಲ ಹೇಳಿರತಕ್ಕಂಥದ್ದು ನಾವು ಈ ಒಂದು ಮೈತ್ರಿ 28ಕ್ಕೂ 28 ಕ್ಷೇತ್ರಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಸಂಸದರನ್ನ ಪಾರ್ಲಿಮೆಂಟ್ ಕಳಿಸುವಂಥ ಕೆಲಸವನ್ನು ಇಬ್ಬರು ಕೂಡ ಸೇರಿ ಮಾಡಬೇಕು ಅನ್ನೋ ಒಂದು ತಾಕೀತನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಕೆಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಎಲ್ಲ ಒಂದು ಮುಖಂಡರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬೂತ್ ಮಟ್ಟದಿಂದ ಎಲ್ಲ ಜಿಲ್ಲಾವಾರು, ತಾಲೂಕುವಾರು ನಾವೆಲ್ಲ ಕೂಡ ಪ್ರಚಾರ ಮಾಡಿ ಜನ ಜಾಗೃತಿ ಮೂಡಿಸಿ ಈ 28 ಕ್ಷೇತ್ರಗಳನ್ನ ಗೆಲ್ಲುವಂಥ ಒಂದು ಗುರಿಯನ್ನು ಇಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ. ಸರ್, ಆರಂಭದಲ್ಲಿ ಜೆ ಡಿ ಎಸ್ ಅವರಿಗೆ 6 ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಅಂತ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಿತ್ತು. ಬಟ್ ಈಗಿರುವಂತಹ ಮಾಹಿತಿ ಪ್ರಕಾರ ಕೇವಲ 6ರಲ್ಲಿ 3 ಕ್ಷೇತ್ರ ಅಷ್ಟೇ ಬಿಟ್ಕೊಟ್ರು ಸಾಕು ಅಂತ ಒಂದಷ್ಟು ರಾಜಕೀಯ ವಲಯದಲ್ಲಿ ಅಂದರೆ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳಂತ ಮೋದಿಯವರು ಹ್ಯಾಟ್ರಿಕ್ ಹೀರೋ ಆಗಬೇಕು, ಈ ದೇಶದ ಹ್ಯಾಟ್ರಿಕ್ ಹೀರೋ ಆಗಬೇಕು, 3ನೇ ಬಾರಿ ಬಲಿಷ್ಠ ಇಂಡಿಯಾ, ಬಲಿಷ್ಠ ಭಾರತ ಆಗಬೇಕಾಗಿದ್ರೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ನಮ್ಮ ಕನಸನ್ನು ಒತ್ತುಕೊಂಡು ಇವತ್ತು ನಾವು ಜೆ ಡಿ ಎಸ್ ಪಕ್ಷ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ಸನ್ಮಾನ್ಯ ದೇವೇಗೌಡರ ನೇತೃತ್ವದಲ್ಲಿ, ನಮ್ಮ ನಾಯಕರಂತ ಸನ್ಮಾನ್ಯ ಕುಮಾರಣ್ಣವ್ರ ನೇತೃತ್ವದಲ್ಲಿ ನಾವು ಯಾವುದೇ ಥರ ಕಂಡೀಷನ್ ಹಾಕದೆ ಬೆಂಬಲವನ್ನು ನಾವು ಕೊಟ್ಟಿದ್ದೀವಿ. ಅವರು ಕೂಡ ಅದೇ ರೀತಿಯಲ್ಲಿ ನಮ್ಮನ್ನು ವಿಶ್ವಾಸದಿಂದ ನಮ್ಮ ವರಿಷ್ಠ ಅಂತ ಸನ್ಮಾನ್ಯ ದೇವೇಗೌಡರನ್ನ ನೋಡಿದ್ದಾರೆ. ಇವತ್ತು ಸನ್ಮಾನ್ಯ ಡೆಲ್ಲಿಯಲ್ಲಿ ದೇವೇಗೌಡರು ಸಾಹೇಬರ ಮನೆಗೆ ಬಂದು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಬಂದು ಭೇಟಿ ಮಾಡಿ ಅವರ ಒಂದು ವಿಶ್ವಾಸವನ್ನು ನಮ್ಮ ಪಕ್ಷದ ನಾಯಕರುಗಳಿಗೆ ತುಂಬಿದ್ದಾರೆ. ಅವರು ಅದೇ ನಿಟ್ಟಿನಲ್ಲಿ ಕೂಡ ನಮ್ಮ ಪಕ್ಷದ ನಾಯಕರು ಕೂಡ ಆ ಒಂದು ಗೌರವವನ್ನು ಸೂಚಿಸಿದ್ದಾರೆ. ಅದರಿಂದ ನಮಗೆ ಕಣ್ಮುಂದೆ ಇರತಕ್ಕಂಥದ್ದು ಇವತ್ತು ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಬರಬೇಕು, ಈ ರಾಷ್ಟ್ರ ಇನ್ನಷ್ಟು ಉನ್ನತ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದೇ ನಮ್ಮ ಉದ್ದೇಶ ಇರತಕ್ಕಂಥದ್ದು. ಅದಕ್ಕೋಸ್ಕರನೇ ನಾವು ಎಷ್ಟೇ ಸಣ್ಣ ಪುಟ್ಟ ವಿರೋಧಗಳಿದ್ದರೂ ಕೂಡ ಅದನ್ನು ಲಗ್ಗಿಸದೆ ನಮ್ಮ ನಾಯಕರು ಗಟ್ಟಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅವರ ಜೊತೆಲಿ ನಾವೆಲ್ಲ ಕೂಡ ನಿಲ್ತೀವಿ. ಇವತ್ತು ಯಾವ ಥರ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರು ಭಾಳಷ್ಟು ಕಷ್ಟದಲ್ಲಿದ್ದಾರೆ, ರೈತರು ಇವತ್ತು ಭಾಳ ಕಷ್ಟದಲ್ಲಿದ್ದಾರೆ, ಹಿಂದುಳಿದ ವರ್ಗದವರು ಇರ್ಬೋದು, ದೀನದಲಿತರು ಇರ್ಬೋದು, ಬಡವರು ಇರ್ಬೋದು, ಎಲ್ರಿಗೂ ಇವತ್ತು ಕಷ್ಟದ ಪರಿಸ್ಥಿತಿ ಇದೆ. ಅದನ್ನು ನಾವು ಏನಾದರೂ ಸರಿಪಡಿಸ್ಬೇಕಂದ್ರೆ ಕೇಂದ್ರದಿಂದ ಒಳ್ಳೆ ಸಹಕಾರ ಸಿಗಬೇಕು. ಕೇಂದ್ರದಿಂದ ರಾಜ್ಯಕ್ಕೆ ಬರುವಂಥ ಅನುದಾನಗಳು ಸರಿಯಾದ ರೀತಿಯಲ್ಲಿ ಸಿಗಬೇಕಾಗಿದ್ರೆ ಮತ್ತೊಮ್ಮೆ ಮೋದಿಯವರು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗಲೇಬೇಕು. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಒಟ್ಟಾಗಿ ಒಗ್ಗಟ್ಟಾಗಿ ಒಂದಾಗಿ ಕೆಲಸ ಮಾಡ್ತೀವಿ. ಕುಮಾರಸ್ವಾಮಿ ಅವರು ಅರಸೀಕೆರೆಯಿಂದ ತುಮಕೂರುವರೆಗೂ ಪಾದಯಾತ್ರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಈ ಪಾದಯಾತ್ರೆ ಹಿಂದೆ ಕುಮಾರಸ್ವಾಮಿ ಅವರು ತುಮಕೂರು ಕ್ಷೇತ್ರದಿಂದ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರೆ ಅಂತ ಒಂದು ಚರ್ಚೆ ಆಗ್ತಿರುವಂಥದ್ದು. ನೋಡಿ, ತುಮಕೂರು ಪಾರ್ಲಿಮೆಂಟ್ ಕ್ಷೇತ್ರದಿಂದ ಇಂದಿನ 2019ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸನ್ಮಾನ್ಯ ದೇವೇಗೌಡರೇ ನಿಂತಿದ್ರು. ಅಲ್ಲಿ ಏನೇನಾಯಿತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಮತ್ತೊಮ್ಮೆ ಕೂಗು ಎದ್ದಿದೆ, ಸನ್ಮಾನ್ಯ ದೇವೇಗೌಡರೇ ನಿಲ್ಲಬೇಕು ಅನ್ನೋದು ಕೂಡ ಅಲ್ಲಿ ಜನರ ಒಂದು ಅಪೇಕ್ಷೆ ಇದೆ. ಮತ್ತು ಕುಮಾರಸ್ವಾಮಿಯವರು ಕೂಡ ನಿಲ್ಲಬೇಕು, ಮಂಡ್ಯದಲ್ಲಿ ನಿಲ್ಲಬೇಕು, ಅಥವಾ ಬೆಂಗಳೂರಲ್ಲಿ ರೂರಲ್ ನಿಲ್ಲಬೇಕಾ, ಅಥವಾ ತುಮಕೂರಲ್ಲಿ ನಿಲ್ಲಬೇಕು ಅನ್ನೋದು ಕೂಡ ಚರ್ಚೆಗಳು ಶುರುವಾಗಿದೆ. ಯಾವುದೇ ಥರ ತೀರ್ಮಾನ ಯಾವುದೂ ಆಗಿಲ್ಲ. ಪಕ್ಷದ ವೇದಿಕೆಯಲ್ಲಿ ಎಲ್ಲವನ್ನು ಕೂಡ ಚರ್ಚೆ ಮಾಡ್ತಾರೆ. ಬಹುಶಃ ನಮ್ಮ ನಾಯಕರು ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೋತಾರೆ. ಇವತ್ತು ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು 28ಕ್ಕೂ 28 ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಬೇಡ. ಅದನ್ನು ಗೆದ್ದು ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಮತ್ತು ಅಮಿತ್ ಶಾ ಅವರು, ನಡ್ಡಾ ಅವರ ಒಂದು ಪಾದಕ್ಕೆ ನಾವು ಸಮರ್ಪಣೆ ಮಾಡುವಂಥ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಥ್ಯಾಂಕ್ ಯು. ಇವಿಷ್ಟು ಪರಿಷತ್ ಸದಸ್ಯರಾದಂತಹ ಶರವಣ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಮನೋಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.